छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहं नवमकक्षायाः प्रथमभाषायाः संकलनात्मकमौल्यमापनस्य पुनरावर्तनं करोमि। 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮೌಲ್ಯಾಂಕನ ಎಸ್ಸೆ 2 ಮಾದರಿ ಪ್ರಶ್ನೆ ಪತ್ರಿಕೆ. ಇವಾಗ ಮೊದಲನೇ ಮೇನು MCQ अधोलिखितेभ्यः प्रश्नेभ्यः चत्वारः विकल्पाः प्रदत्ताः समीचीनम् उत्तरं चित्वा क्रमाक्षर ಇದೆ. 6 ಅಂಕಗಳಿರುತ್ತೆ, 6 ಪ್ರಶ್ನೆಗಳು. ತಸ್ಮೈ ಅಸ್ಯ ಅನ್ಯಲಿಂಗ ರೂಪಂ ಏತತ್ ಭವತಿ. ತಸ್ಮೈ ಇದರ ಅನ್ಯಲಿಂಗ ರೂಪವನ್ನು ಬರಿಬೇಕು. ತಸ್ಮೈ ಪುಲ್ಲಿಂಗ ಅಲ್ವಾ, ಸ್ತ್ರೀಲಿಂಗ ರೂಪ. ಆಚಾರ್ಯ ಅಸ್ಯ ಪರ್ಯಾಯ ಪದಂ ಇದಂ ಭವತಿ. ಆಚಾರ್ಯ ಪದದ ಸಮಾನಾರ್ಥಕ ಪದ ಸಿನೋನಿಮ್ಸ್ ಯಾವುದು ಅಂದರೆ ಇಲ್ಲಿ ಗುರುಹು ಅಂತ ಇದೆ ನೋಡಿ, ಬಿ ಅಂತ ಬರೆದು ಗುರುಹು ಅಂತ ಬರಿಬೇಕು. ಆಚಾರ್ಯ ಶಬ್ದದ ಸಮಾನಾರ್ಥಕ ಪದ. ಸ್ವಾಮಿವರೇಣ್ಯ ತಿನ್ನವೇಲಿ ಗ್ರಾಮೇ ಅಜಾಯತ ಅಂತ ಇದೆ. ತಿನ್ನವೇಲಿ ಗ್ರಾಮೆಗೆ ನೀವು ಕ್ವಶನ್ ಫಾರ್ಮೇಷನ್ ಮಾಡಬೇಕು. ರೇಖಾಂಕಿತ ಪದಸ್ಯ ಪ್ರಶ್ನೆ ನಿರ್ಮಾಣಂ ಏವಂ ಭವತಿ ಅಂತ ಇದೆ. ಸೊ ಇದಿಷ್ಟು ಆಪ್ಷನ್ನಲ್ಲಿ ಕುತ್ರ ಅನ್ನೋದು ಕರೆಕ್ಟ್ ಆಗುತ್ತೆ. ಸ್ವಾಮಿವರೇಣ್ಯ ಕುತ್ರ ಅಜಾಯತ ಇದು ಸರಿಯಾದ ಉತ್ತರ. ತಿನ್ನವೇಲಿ ಗ್ರಾಮದಲ್ಲಿ ಅಂತ ಇದೆಯಲ್ವಾ, ಎಲ್ಲಿ ಅಂತ ಕೇಳಬೇಕು. ಅದಕ್ಕೆ ಸಿ ಆಪ್ಷನ್ನು ಕರೆಕ್ಟ್ ಆಗಿದೆ. 4ನೇದು ವರ್ತಮಾನ ಕಾಲ ಲಕಾರ ಭವತಿ. ವರ್ತಮಾನ ಕಾಲದಲ್ಲಿ ಈ ಲಕಾರ ಇರುತ್ತೆ. ಯಾವುದು ಅಂದರೆ ಇಲ್ಲಿ ಲಟ್ಲಕಾರ, ಡಿ ಆಪ್ಷನ್. ಲಟ್ಲಕಾರ ವರ್ತಮಾನ ಕಾಲ, ಲಂಗು ಭೂತಕಾಲ, ಲೃಟ್ಟು ಭವಿಷ್ಯತ್ ಕಾಲ. ಮರುತ ಇತ್ಯತ್ರ ಏಷಾ ವಿಭಕ್ತಿ ವರ್ತತೆ. ಮರುತ ಅನ್ನುವಲ್ಲಿ ಯಾವ ವಿಭಕ್ತಿ ಇದೆ ಅಂತ ಬರಿಬೇಕು. ಇದು ತೃತೀಯ ವಿಭಕ್ತಿ. ಆಮೇಲೆ 6th ಒನ್ ಅಸಮರ್ಥ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ಅಸಮರ್ಥ ಆಪೋಸಿಟ್ ವರ್ಡು ಸಮರ್ಥ, ಸಿ ಆಪ್ಷನ್. ಸಮರ್ಥ ಅಂತ ಬರಿಬೇಕು. ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು PDF ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳ್ಬೋದು. ಆನ್ಸರ್ಸ್ PDF ಹಾಕ್ತೀನಿ. ಚತುರ್ಥ ಪದಂ ಲಿಖತ. ಇದು ಅನಾಲಜಿ, ಚತುರ್ಥ ಪದವನ್ನು ಬರೆಯಿರಿ ಅಂತ. ಆಕೇಟ ವೇಷ ಮಾನಸಿಂಹ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತ ಬರಿಬೇಕು. 8ನೇದು ದಕ್ಷಿಣ ಕಾವೇರಿ. ದಕ್ಷಿಣ ಕಾಶಿ ಅಂದರೆ ಸಿದ್ಧಗಂಗಾ ಕ್ಷೇತ್ರಂ ಅಲ್ಲ, ಇದು ಆದಿಚುಂಚನಗಿರಿ ಅಂತ ಬರಿಬೇಕು. ದಕ್ಷಿಣ ಕಾಶಿ ಆದಿಚುಂಚನಗಿರಿ. ವರ್ಣಿ ವಟುಹು ಪಿತೃಸದ್ಮ ಅಂದರೆ ಶ್ಮಶಾನ ಅಂತ ಬರಿಬೇಕು. ಸಂಪ್ರದಾನಂ ಚತುರ್ಥಿ ಅಂತ ಇದೆ. ಅಧಿಕರಣಂ ಸಪ್ತಮಿ. ಅಧಿಕರಣ ಬಂದಾಗ ಸಪ್ತಮಿ ಭಕ್ತಿ, ಅಧಿಕರಣಕಾರಕ. ಸಿದ್ಧಾರೂಢಸ್ಯ ಪಿತುಃ ನಾಮ ಕಿಂ ಅಂತ ಇದೆ. ಸಿದ್ಧಾರೂಢರ ತಂದೆಯವರ ಹೆಸರು ಏನು ಅಂತ. ಸೊ ಸಿದ್ಧಾರೂಢಸ್ಯ ಪಿತುಃ ನಾಮ ಸಿದ್ದಪ್ಪಸ್ಯ ಪಿತುಃ ನಾಮ ಕಿಂ ಅಂತ ಇದೆ. ಸಿದ್ದಪ್ಪಸ್ಯ ಪಿತುಃ ನಾಮ ಗುರುಶಾಂತಪ್ಪ ಅಂತ ಬರಿಬೇಕು. ಪ್ರವಾಹಾತ್ ಬ್ರಾಹ್ಮಣಂ ಕೋ ಅರಕ್ಷತ್. ಪ್ರವಾಹದಿಂದ ಬ್ರಾಹ್ಮಣನನ್ನು ಯಾರು ರಕ್ಷಿಸಿದರು ಅಂತ. ವಿಕ್ರಮೋ ಅರಕ್ಷತ್ ಅಂತ ಬರಿಬೇಕು. ಕೋ ಬದಲು ವಿಕ್ರಮೋ. ಆದಿಚುಂಚನಗಿರಿ ಆದಿಚುಂಚನಗಿರಿ ಎಲ್ಲಿದೆ ಅಂತ. ಕರ್ನಾಟಕಸ್ಯ ಮಂಡ್ಯ ಮಂಡಲೆ ನಾಗಮಂಗಲಸ್ಯ ಸಮೀಪೆ ಅಸ್ತಿ ಅಂತ ಬರಿಬೇಕು. ಬಲಿಮಹಾರಾಜ ಕೇನ ಪಾತಾಳಲೋಕಂ ಪ್ರವೇಶಿತಃ. ಬಲಿಮಹಾರಾಜ ಯಾರಿಂದ ಪಾತಾಳ ಲೋಕಕ್ಕೆ ಪ್ರವೇಶಿಸಲ್ಪಟ್ಟ, ಪಾತಾಳ ಲೋಕಕ್ಕೆ ಕಳಿಸಿದ್ದು ಯಾರು ಅಂದರೆ ವಾಮನೇನ ಅಂತ ಬರಿಬೇಕು. ಅಥವಾ ವಾಮನ ರೂಪಿಣ ವಿಷ್ಣುನ ಅಂತ ಬರೆದರೂ ಆಗುತ್ತೆ. ಅಭಿಮನ್ಯು ಕಯೋಹೋ ಪುತ್ರ. ಅಭಿಮನ್ಯು ಯಾರ ಮಗ ಅಂತ ಬರಬೇಕು. ಈ ತಂದೆ ತಾಯಿಯರು ಇಬ್ಬರ ಹೆಸರು ಬರಿಬೇಕು. ಅಭಿಮನ್ಯು ಸುಭದ್ರ ಅರ್ಜುನಯೋಹೋ ಪುತ್ರ ಅಂತ ಬರೀಬೇಕು. ಶೂನ್ಯಾನ್ವೇಷಣ ಪ್ರಾಜ್ಞಾ ಕೆ. ಶೂನ್ಯಾನ್ವೇಷಣವನ್ನು ತಿಳ್ಕೊಂಡವರು ಯಾರು? ಭಾರತೀಯ ಅಂತ ಬರಿಬೇಕು. ಕೆ ಬದಲು ಭಾರತೀಯ. ಕಿಂ ಹಿತ್ವಾ ಪ್ರಿಯೋಭವತಿ ಅಂದರೆ ಮಾನಂ ಹಿತ್ ಪ್ರಿಯೋಭವತಿ ಅಂತ. ಇದು ಯಕ್ಷ ಧರ್ಮರಾಜರ ಸಂವಾದದಲ್ಲಿ ಬರುತ್ತೆ. ಆಮೇಲೆ ದ್ವಿತ್ರೈವಾಕ್ಯ
ಬ್ರಹ್ಮರಾಕ್ಷಸಃ ಕಥಂ ಶಾಪ ವಿಮುಕ್ತಃ ಅಭವತ್ ಅಂತ ಇದೆ. ಬ್ರಹ್ಮರಾಕ್ಷಸಃ ಇದಾನೀಂ ಬ್ರಾಹ್ಮಣೇನ ಯತ್ ಪುಣ್ಯಂ ತುಭ್ಯಂ ದತ್ತಂ ತನ್ಮಹ್ಯಂ ದೀಯತಾಂ ತೇನ ಪುಣ್ಯೇನ ಅಹಂ ಅಸ್ಮಾತ್ ದೋಷಾತ್ ಉತ್ತೀರ್ಣೋ ಭವಾಮಿ ತತ್ಪುಣ್ಯಂ ಅಯಾಚತ ರಾಜ ತತ್ಪುಣ್ಯಂ ನಿರ್ವಿಶಂಕಂ ದದೌ ತೇನ ಸಹ ಶಾಪ ವಿಮುಕ್ತಃ ಅಭವತ್ ಅಂತ ಬರಿಬೇಕು. ನೆಕ್ಸ್ಟು ಸ್ವಸ್ಥಃ ಬ್ರಾಹ್ಮಣಃ ರಾಜಾನಂ ಪ್ರತಿ ಕಿಂ ಅಬ್ರವೀತ್. ಸ್ವಸ್ಥಃ ಬ್ರಾಹ್ಮಣ ರಾಜನ ಕುರಿತು ಏನು ಹೇಳಿದ ಅಂತ. ಭೋಃ ಮಹಾಪುರುಷ ಮಮ ಏತತ್ ಶರೀರಂ ಪುರಾ ಪಿತೃಭ್ಯಾಮ್ ಅಜಾಯತ ತತೋ ಅಸ್ಯ ಶರೀರಸ್ಯ ಗಾಯತ್ರ್ಯಾ ದ್ವಿತೀಯಂ ಜನ್ಮ ಇದಾನೀಂ ಭವತಃ ತೃತೀಯಂ ಜನ್ಮ ಪ್ರಾಪ್ತಂ ಅತಃ ಪ್ರಾಣದಾನಾತ್ ಮಹೋಪಕಾರಿಣಃ ತವ ಅಹಂ ಕಿಂ ಉಪಕರಿಷ್ಯಾಮಿ ನೋ ಚೇತ್ ಮಮ ಜೀವಿತಂ ಮುದೈವ ಸ್ಯಾತ್ ಅತಃ ಯಥಾಶಕ್ತಿ ಉಪಕರೋಮಿ ಪ್ರತಿಗ್ರಹಾಣ ಗೋದಾವರಿ ಉದಕ ಮಧ್ಯೆ 12 ವರ್ಷಾಣಿ ನಾಮತ್ರಯಂ ಮಂತ್ರಂ ಅಜಪಂ ತತ್ಪುಣ್ಯಂ ತುಭ್ಯಂ ದೀಯತೆ ಇತಿ ಅಬ್ರವೀತ್ ಅಂತ ಬರಿಬೇಕು. ಇದು ಸ್ವಲ್ಪ ದೊಡ್ಡದಾಗಿದೆ. ಪ್ರಾಸಾದಂ ಪ್ರಾಪ್ತ ಅಪಿ ಸ್ವಾಮಿನಃ ಕಿಮರ್ಥಂ ಸಭಾಂ ನಾಲಂಕುರ್ವಂತಿ ಅಂತ ಇದೆ. ಅಂದರೆ ಅರಮನೆಗೆ ಬಂದರೂ ಸಹ ಸ್ವಾಮಿ ವಿವೇಕಾನಂದರು ಯಾಕೆ ಸಭೆಗೆ ಬರೋದಿಲ್ಲ ಅಂತ. ಸೊ ಸ್ವಾಮಿನಃ ವಿವೇಕಾನಂದ ಸ್ವಾಮಿನಃ ಸಕಾಲೇ ರಾಜಭವನಂ ಆಗತವಂತಃ ಕಿಂತು ಸನ್ಯಾಸಿನ ಗೀತ ನೃತ್ಯಾದಿ ರಸಾಸ್ವಾದನಂ ಅನುಚಿತಂ ಇತಿ ಅತ್ರ ಸಮೀಪವರ್ತಿನಿ ಪ್ರಕೋಷ್ಠೆ ಉಪವಿಷ್ಟವಂತಃ ಸ್ವಾಮಿಚರಣಾಃ ಅತಃ ಸಹ ಪ್ರಾಸಾದಂ ಪ್ರಾಪಿ ನ ಸಭಾಂ ಅಲಂಕುರ್ವಂತಿ ಅಂತ ಬರಿಬೇಕು. ರೀತ್ಯ ಆದಿಚುಂಚನಗಿರೇಃ ಕಾ ಕಥಾ ಭವತಿ. ಏಕದಾ ಲಯಾಧಿಕಾರಿ ಪರಶಿವ ಸಿದ್ಧಯೋಗರೂಪಧಾರಿ ಭೂತ್ವಾ ಚುಂಚನಕಟ್ಟೆ ಇತಿ ಪ್ರದೇಶಂ ಆಗತಃ. ದಕ್ಷಿಣಗಂಗಾ ಇತಿ ಪ್ರಸಿದ್ಧೆ ಕಾವೇರಿ ತಟೆ ತಪಃ ಪ್ರಾರಭತ. ತದಾ ಲಂಕಾಧೀಶ್ವರೇಣ ರಾವಣೇನ ಅಪಹೃತಾಂ ಸೀತಾಂ ಅನ್ವಿಷ್ಯಂತೌ ರಾಮಲಕ್ಷ್ಮಣೌ ತತ್ರೈವ ಆಗತವಂತೌ. ತೌ ತಮ್ ಅವಲೋಕ್ಯ ಸಹ ಸಾಕ್ಷಾತ್ ಪರಶಿವಃ ಇತಿ ಜ್ಞಾತ್ವಾ ಶಿವಸ್ತುತಿಂ ಅಕುರುತಾಂ. ತಯೋಃ ಸ್ತುತ್ಯಾ ಸಂತುಷ್ಟಃ ಪರಶಿವಃ ಯುವಯೋಃ ಇಷ್ಟಾರ್ಥಸಿದ್ಧಿಃ ಭವತು ಇತಿ ಅನುಗೃಹ್ಯ ತಪಃ ತಪ್ತುಂ ಚುಂಚನಗಿರಂ ಆಗಚ್ಚ. ತಸ್ಯ ತಪಸಃ ಪ್ರಭಾವೇಣ ಇದಂ ಕ್ಷೇತ್ರಂ ಶೈವಕ್ಷೇತ್ರ ಪ್ರಸಿದ್ಧಂ ಅಭವತ್. ನೆಕ್ಸ್ಟ್ ಧರ್ಮರಾಜ ಕತಿ ಸಹೋದರಾಃ ಸಂತಿ ಅಂತ ಇದೆ. ಧರ್ಮರಾಜಸ್ಯ 4 ಸಹೋದರಾಃ ಸಂತಿ. ಕಃ ಧರ್ಮರಾಜಂ ಪ್ರತಿ ಪ್ರಶ್ನಾನ್ ಪೃಚ್ಛತಿ ಅಂತ ಇದೆ. ಯಕ್ಷಃ ಧರ್ಮರಾಜಂ ಪ್ರತಿ ಪ್ರಶ್ನಾನ್ ಪೃಚ್ಛತಿ ಅಂತ ಬರಿಬೇಕು. ನೆಕ್ಸ್ಟ್ ಸೂಚನಾನುಸಾರಂ 4x2 8 ಮಾರ್ಕ್ಸ್ ಈ ಮೇನಿಗೆ. ಸಂಧಿಂ ವಿಭಜ್ಯ ನಾಮಲಿಕತ ಇದರಲ್ಲಿ ಸಬ್ಮೇನ್. ಮುರಾರಿಹಿ ಅಂತ ಇದೆ. ಮುರ ಪ್ಲಸ್ ಅರಿಹಿ ಸವರ್ಣ ದೀರ್ಘ ಸಂಧಿಹಿ. ವಾಗೀಶಃ ಅಂತ ಇದೆ. ವಾಕ್ ಪ್ಲಸ್ ಈಶಃ ಜಸ್ತ್ವ ಸಂಧಿಹಿ. ನೆಕ್ಸ್ಟು ಸಮಾಸ ವಿಗ್ರಹ ವಾಕ್ಯಮೇಲಿಕ ಸಮಾಸ ನಾಮಲಿಕತ. ತ್ರಿಭುವನಾಂ ಭುವನಾನಾಂ ಸಮಾಸ ದ್ವಿಗು ಸಮಾಸಃ. ಕೃಷ್ಣ ಸರ್ಪಃ ಕೃಷ್ಣಃ ಚ ಅಸೌ ಸರ್ಪಃ ಚ ಕರ್ಮಧಾರಯ ಸಮಾಸಃ. ಅಥವಾ ಸಮಸ್ತ ಪದಂ ವಿಲಿಖ್ಯ ಸಮಾಸ ನಾಮಲಿಕತ. ನೀಲಂ ಚ ತತ್ ಉತ್ಪಲಂ ಚ ನೀಲೋತ್ಪಲಂ ಅಂತ ಸಮಸ್ತ ಪದ ಬರೆದು ಕರ್ಮಧಾರಯ ಸಮಾಸ. ಕೈಲಾಸ ಇತಿ ಪರ್ವತಃ ಕೈಲಾಸ ಪರ್ವತಃ ಅಂತ ಸೇರಿಸಿ ಬರಿಬೇಕು. ಇದು ಕರ್ಮಧಾರಯ ಸಮಾಸ. ಆಮೇಲೆ ವಾಕ್ಯ ವಿದ್ಯಮಾನಂ ಕೃದಂತ ಪದಂ ಚಿತ್ವ ಪ್ರತ್ಯಯ ನಾಮ ಲಿಖತ. ಗೋಪಾಲಃ ಗೃಹಂ ಗತ್ವಾ ಪಠತಿ ಅಂತ ಇದೆ. ಇಲ್ಲಿ ಗತ್ವಾ ಕೃದಂತ ಪದ, ಇದನ್ನು ಸಪರೇಟ್ ಬರೆದು ಕ್ತ್ವಾ ಪ್ರತ್ಯಯ. ಬಾಲಕಃ ಅಧ್ಯಯನಂ ಕರ್ತುಂ ಇಚ್ಛತಿ. ಕೃದಂತ ಪದ ಕರ್ತುಂ ಅಂತ ಬರೆದು ತುಮುನ್ ಪ್ರತ್ಯಯ ಅಂತ ಬರಿಬೇಕು. ನೆಕ್ಸ್ಟು ಪ್ರಯೋಗ ಪರಿವರ್ತನಂ ಕುರುತ. ಗಣೇಶಃ ಚಿತ್ರಂ ಲಿಖತಿ ಅಂತ ಇದೆ. ಗಣೇಶೇನ ಚಿತ್ರಂ ಲಿಖ್ಯತೆ. ಚೇಂಜ್ ವಹಿಸಿದು. ಅಹಂ ಗುರುಂ ನಮಾಮಿ ಇದೆ. ಮಯಾ ಗುರುಹು ನಮ್ಯತೆ.
ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಗೆ ಹೋಗುತ್ತಾರೆ. ಇಲ್ಲಿ ಸ್ವಲ್ಪ ಪ್ರಿಂಟ್ ಇದು ಸರಿ ಬಂದಿಲ್ಲ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ ಕನ್ನಡ ಫಾಂಟು ಸ್ವಲ್ಪ. ಪ್ರತಿದಿನ ಶಾಲೆಗೆ ಹೋಗುತ್ತಾರೆ ಅಂದರೆ ವಿದ್ಯಾರ್ಥಿನಃ ಅಥವಾ ಛಾತ್ರಾಃ ಪ್ರತಿದಿನಂ ಶಾಲಾಂ ಗಚ್ಚಂತಿ. ಶಾಲೆಯಲ್ಲಿ ಅಧ್ಯಾಪಕರು ಪಾಠಗಳನ್ನು ಮಾಡುತ್ತಾರೆ. ಶಾಲಾಯಾಮ್ ಅಧ್ಯಾಪಕಾಃ ಪಾಠಾನ್ ಪಾಠಯಂತಿ ಅಂತ ಬರಿಬೇಕು. ನೆಕ್ಸ್ಟು ಕರ್ನಾಟಕ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಅನುವಾದ. ಇದು 2 ಅಂಕಗಳಿಗಿರುತ್ತೆ. ನೀಲಮೇಘ ಆಕಾಶೆ ಸಂಚರತಿ. ಕಪ್ಪಾದ ಮೋಡವು ಆಕಾಶದಲ್ಲಿ ಸಂಚರಿಸುತ್ತದೆ. ಮೇಘಾತ್ ವೃಷ್ಟಿ ಭವತಿ. ಮೋಡದಿಂದ ಮಳೆಯು ಬರುತ್ತದೆ ಅಂತ ಅರ್ಥ. ಕನ್ನಡ ಅಥವಾ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್. ಆಮೇಲೆ ಹೂ ಸೆಟ್ ಟು ಹೂಮ್. ಯಥಾ ನಿರ್ದೇಶಂ ಉತ್ತರಂ 4 × 3 12. ಈಚ್ 3 ಮಾರ್ಕ್ಸ್ ಇದೆ. ಇದು 3 ಅಂಕಗಳಿದೆ. ಓಹೋ ಮಹಾಪುರುಷ ಮಮ ಏತ ಪಿತೃಭ್ಯಾಂ ಅಜಾಯತ. ಓ ಮಹಾಪುರುಷ, ನನ್ನ ಹಿಂದೆ ತಂದೆ ತಾಯಿಯರಿಂದ ಬಂದಿದೆ, ಹುಟ್ಟಿದೆ ಅಂತ. ಕಹ ಪಾಠ ಅಂದರೆ ಪರೋಪಕಾರ ಪುಣ್ಯಾಯ ಇತಿ ಪಾಠ. ಸಹ ಮಹಾಪುರುಷ ಕಹ, ಸಹ ಮಹಾಪುರುಷ ವಿಕ್ರಮ ಅಂತ ಬರಿಬೇಕು. ಕಸ್ಯ ಶರೀರಂ ಪಿತೃಭ್ಯಾಂ ಅಜಾಯತ ಅಂದರೆ ಬ್ರಾಹ್ಮಣಸ್ಯ ಶರೀರಂ ಪಿತೃಭ್ಯಾಂ ಅಜಾಯತ ಅಥವಾ ವಿಪ್ರಸ್ಯ ಅಂತ ಬರೆದ್ರು ಓಕೆ. ಭವಾನ್ ರಾಜಪದವೀಂ ಅಲಂಕರೋತಿ ನನು. ನೀವು ರಾಜಪದವಿಯನ್ನು ಅಲಂಕರಿಸಿದಿರಿ ತಾನೆ ಅಂತ. ಕಹ ಪಾಠ ಮೂರ್ತಿ ಪೂಜಾ ರಹಸ್ಯಂ ಇತಿ ಪಾಠ. ಕಹ ಅವದತ್, ಯಾರು ಕೇಳೋದು ಇದು? ಸ್ವಾಮಿ ವಿವೇಕಾನಂದ ಅವದತ್. ಕಹ ರಾಜಪದವೀಂ ಅಲಂಕರೋತಿ ಅಂದರೆ ಮಾನಸಿಂಹ ರಾಜಪದವೀಂ ಅಲಂಕರೋತಿ. ನೆಕ್ಸ್ಟು ಅಭಿಮನ್ಯೋ ಸುಖಮಾಸ್ತೆ ತೇ ಜನನಿ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಹ ಅವದತ್, ಯಾರು ಹೇಳೋದು ಈ ರೀತಿ? ಇದು ಬೃಹನ್ನಲ ಅಥವಾ ಅರ್ಜುನ. ಅರ್ಜುನ ಅಂತ ಬರೀಬೋದು, ಇಲ್ಲಾಂದರೆ ಬ್ರ್ಯಾಕೆಟಲ್ಲಿ ಬೃಹನ್ನಲ ಅಂತ ಬರೀರಿ. ಬೃಹನ್ನಲ ಅವದತ್. ಕಮ್ ಅವದತ್ ಅಂದರೆ ಯಾರಿಗೆ ಹೇಳೋದು? ಅಭಿಮನ್ಯುಂ ಪ್ರತಿ ಅಭವತ್ ಅಥವಾ ಅಭಿಮನ್ಯುಂ ಅವದತ್ ಅಂತ ಬರಿಬೇಕು. ನ ರತ್ನಂ ಅನ್ವಿಷತಿ ಮೃಗ್ಯತೆ ಹಿತತ್. ರತ್ನವು ಹುಡುಕುವುದಿಲ್ಲ, ಹುಡುಕಲ್ಪಡುತ್ತೆ ಅಂತ. ಕಹ ಪಾಠ ಆತ್ಮವಿಡಂಬನಂ ಇತಿ ಪಾಠ. ಕಹ ಅವದತ್ ಜಟಿಲ ಅಥವಾ ಬ್ರಹ್ಮಚಾರಿ ಅಥವಾ ವಟುಹು, ಯಾವ್ದು ಬರೆದ್ರು ಸರಿ. ವಟುಹು ಅವದತ್. ಅತ್ರ ರತ್ನಂ ಕ ಅಂದರೆ ಅತ್ರ ರತ್ನಂ ಪಾರ್ವತಿ. ಅಥವಾ ತವಾನುವೃತ್ತಿಂ ನಚ ಕರ್ತು ಮುತ್ಸಹೆ, ಅದೇ ಸೇಮ್ ಲೆಸನ್ನು. ಆತ್ಮವಿಡಂಬನಂ ಇತಿ ಪಾಠ. ಕಹ ಅನುವೃತ್ತಿಂ ಕರ್ತುಂ ನ ಉತ್ಸಹೆ ಅಂದರೆ ಬ್ರಹ್ಮಚಾರಿ ಅಥವಾ ವಟುಹು. ಜಟಿಲ ಅನುವೃತ್ತಿಂ ಕರ್ತುಂ ನ ಉತ್ಸಹತೆ. ಕಾಮ್ ಅವದತ್ ಅಂದರೆ ಯಾರಿಗೆ ಹೇಳೋದು ಇದನ್ನು? ಪಾರ್ವತೀಂ ಅವದತ್ ಅಂತ ಬರಿಬೇಕು. ಪಾರ್ವತೀಂ ಅವದತ್. ಆಮೇಲೆ ಕವಿ ದೇಶಕಾಲ ಪರಿಚಯ. ಕಾಳಿದಾಸಃ ಕಾಲಃ ಪ್ರಾಯಃ ಕ್ರಿಸ್ತಶಕ ಪ್ರಥಮೇ ಚತುರ್ಥೇ ಪಂಚಮೇ ವಾ ಶತಕೆ ಆಸೀದಿತಿ ಮತಂ. ದೇಶಃ ಉಜ್ಜಯಿನಿ. ತತ್ರ ವಿಕ್ರಮಾದಿತ್ಯಸ್ಯ ಆಸ್ಥಾನೆ ನವಮಣಿಷು ಕವಿಷು ಅನ್ಯತಮಃ ಆಸೀದಿತಿ ಶ್ರೂಯತೆ. ಕೃತಯಃ ರಘುವಂಶಂ ಕುಮಾರಸಂಭವಂ ಚ ಇತಿ 2 ಮಹಾಕಾವ್ಯೆ. ಮೇಘದೂತಂ ಋತುಸಂಹಾರಂ ಚ ಇತಿ 2 ಖಂಡಕಾವ್ಯೆ. ವಿಕ್ರಮೋರ್ವಶೀಯಂ ಮಾಲವಿಕಾಗ್ನಿಮಿತ್ರಂ ಅಭಿಜ್ಞಾನಶಾಕುಂತಲಂ ಚೇತಿ 3 ನಾಟಕಾನಿ. ಪ್ರಶಂಸಾ ರಘುಕವಿಃ ಕವಿಕುಲಗುರುಃ ಉಪಮಾ ಕಾಳಿದಾಸಸ್ಯ. ವಿದ್ವಾನ್ ಜಿ ಮಹಾಬಲೇಶ್ವರ ಭಟ ಜನನಂ 12/6/1948. ಇದು ಸಂಸ್ಕೃತದಲ್ಲೇ ಬರಿಬೇಕು. ಜನ್ಮಸ್ಥಾನಂ ಹಿತ್ತಲಹಳ್ಳಿ, ಯಲ್ಲಾಪುರ ಉಪಮಂಡಲಂ, ಉತ್ತರ ಕನ್ನಡ ಮಂಡಲಂ. ಕೃತಯಃ ಸಮಾಸಃ ಕಾರಕಂ ಸಂಧಿಃ ಕನ್ನಡ ಸಂಸ್ಕೃತ ಕ್ರಿಯಾಪದಕೋಶಃ. ನೆಕ್ಸ್ಟು ಪದ್ಯಪಾಠಸ್ಯ ನಾಮ ಉಲ್ಲೇಖ್ಯ ತಾತ್ಪರ್ಯಂ ಪಂಚಶೈಃ ವಾಕ್ಯೈಃ ಸಂಸ್ಕೃತ ಭಾಷೆಯ, ಕರ್ನಾಟಕ ಭಾಷೆಯ ಅಥವಾ ಆಂಗ್ಲ ಭಾಷೆಯ ಲಿಖಿತ ಅಂತ ಇದೆ. ನಮೋ ನಮಃ ಶರ್ವಸುತಾಯ ತಸ್ಮೈ, ನಮೋ ನಮೋ ವಿಘ್ನ ನಿವಾರಕಾಯ, ನಮೋ ನಮಃ ಶೀಘ್ರವರಪ್ರದಾಯ, ನಮೋ ನಮಃ ಸರ್ವಗಣಾಧಿಪಾಯ. ಈ ಶ್ಲೋಕವನ್ನು ಶರಣಂ ಪ್ರಪದ್ಯೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ಅಂದರೆ ಸರ್ವಸುತಾಯ ಅಂದರೆ ಶಿವನ ಮಗನಿಗೆ ನಮಸ್ಕಾರ. ವಿಘ್ನಗಳನ್ನು ತೊಂದರೆಗಳನ್ನು ದೂರ ಮಾಡಿ ಪರಿಹರಿಸುವವನಿಗೆ ನಮಸ್ಕಾರ. ಶೀಘ್ರವಾಗಿ ವರಗಳನ್ನು ಕೊಡುವಂತಹ ಗಣೇಶನಿಗೆ ನಮಸ್ಕಾರ. ಸರ್ವೋಪಾಯ ಎಲ್ಲ ಗಣಗಳ ಒಡೆಯನಾದ ಗಣೇಶನಿಗೆ ನಮಸ್ಕಾರಗಳು ಅಂತ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ನೆಕ್ಸ್ಟು ಸೆಕೆಂಡ್ ಒನ್. ಪೂರ್ವಜ ಮುನಿಜನ ಕವಿಜನ
ಸುಖಿನಃ ಸರ್ವೇ ಸಂತ್ವಿತಿ ಗಾನಂ ತೇಷಾಂ ಬಹು ಹೃದಯಂ ಭಾಷಾಧನಮತ ಜಾತಿ ವಿಭೇದೋ ಹೃದಯೇ ಮಾ ಭವತು ದುಃಖಿತ ದೀನ ಜನಾನುನ್ನೇತುಂ ಹಸ್ತಾ ಪ್ರಸರಂತು. ಅಂದರೆ ಹಿಂದಿನ ಪೂರ್ವಜರು ಹಿಂದಿನವರು ಮುನಿಗಳು, ಮುನಿ ಜನರು, ಕವಿಗಳು ಎಲ್ಲರ ವಾಂಚ, ಆಸೆ, ಅಭಿಪ್ರಾಯ ಒಂದೇ ಆಗಿತ್ತು. ಅದು ಏನು ಅಂದರೆ ಸರ್ವೇಷಾಂ ಐಕ್ಯಂ, ಎಲ್ಲರೂ ಐಕ್ಯತೆಯನ್ನು ತರೋದು, ಏಕತೆಯನ್ನು ತರುವುದು. ಸರ್ವೇ ಜನ ಸುಖಿನೋ ಭವಂತು, ಅಂದರೆ ಎಲ್ಲರೂ ಸುಖಿಗಳಾಗಿರಲಿ ಎಂಬಂತಹ ಗಾನವು ಅವರ ಹೃದಯದಲ್ಲಿ ಇತ್ತು. ಆಮೇಲೆ ಭಾಷೆ, ಧನ, ಮತ, ಜಾತಿ ಇವುಗಳ ಭೇದ ಇರಬಾರ್ದು, ಇವುಗಳ ಆಧಾರದಲ್ಲಿ ನಾವು ಭೇದ ಭಾವ ಮಾಡಬಾರ್ದು ಅಂತ. ಆಮೇಲೆ ದುಃಖಿತ ದೀನ ಜನರನ್ನು ಮೇಲಕ್ಕೆತ್ತಲು ನಾವು ಕೈ ಚಾಚಬೇಕು, ಅಂದರೆ ಸಹಾಯ ಮಾಡಬೇಕು ಅನ್ನೋದು ಈ ಪದ್ಯದ ಸಾರಾಂಶ. ಈ ಪದ್ಯ ಭಾಗವನ್ನು ವಿಸ್ಮೃತ ಸಂತಹ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಪದ್ಯದ ಹೆಸರನ್ನು ಕರೆಯಲೇಬೇಕು. ಆಮೇಲೆ ನೆಕ್ಸ್ಟ್ ಒನ್, ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಮೇ ಪಶುವಿಸ್ತುಲ್ಯಂ ಕಿಮೈರಿತಿ. ಪ್ರತಿದಿನ ನಾವು ನಮ್ಮ ಚರಿತ್ರ ಅಂದರೆ ನಮ್ಮ ನಡವಳಿಕೆ ಸರಿಯಾಗಿದೆಯೋ, ಮನುಷ್ಯರ ಥರ ಇದೆಯೋ ಅಥವಾ ಪ್ರಾಣಿಗಳ ಥರ ಇದೆಯೋ ಅಂತ ನಮ್ಮನ್ನು ನಾವೇ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೊಳ್ಬೇಕು, ಪರೀಕ್ಷೆ ಮಾಡಬೇಕು. ಕಿಮ್ನು ಮೇ ಪಶುವಿಸ್ತುಲ್ಯಂ ಅಂದರೆ ಪಶುಗಳ ಥರ ನಾವು ಬಿಹೇವ್ ಮಾಡ್ತಿದ್ದೀರೋ ಅಥವಾ ಮಾನವನಂತೆ ಒಳ್ಳೆಯ ರೀತಿ ನಡವಳಿಕೆಯನ್ನು ಹೊಂದಿದ್ದೀವಾ, ಡಿಸಿಪ್ಲಿನ್ಡ್ ಆಗಿದ್ದೀವೋ ಅಂತ ನಮ್ಮನ್ನು ನಾವು ಪರೀಕ್ಷಿಸಬೇಕು ಅಂತ. ಇದು ಸುಭಾಷಿತ ಲೆಸನ್ದು, ಅಂದರೆ ಲೆಸನ್ ಪೊಯಮ್ ಹೆಸರು ಬರೀಬೇಕು. ಪೊಯಮ್ ಹೆಸರು ಮಾರ್ಗಸ್ಥೋ ನಾವಸೀದ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಆಮೇಲೆ ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯಂ ಕುರುತಾ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದನುತೆ. ಫಸ್ಟು ಅಲಂಕಾರಸ್ಯ ನಾಮ, ಇದು ಶಬ್ದಾಲಂಕಾರ. ಆಮೇಲೆ ಅತ್ರ ನಕಾರಸ್ಯ ದಕಾರಸ್ಯ ಅನೇಕಾವೃತ್ತಿ ಭವತಿ ಅತಃ ಅನುಪ್ರಾಸಃ ಅಂತ ಬರಿಬೇಕು. ಲಕ್ಷಣಂ ಏಕಸ್ಯೈವ ವ್ಯಂಜನಸ್ಯ ಅನೇಕಾವೃತ್ತಿ ಅನುಪ್ರಾಸಃ. ಸೆಕೆಂಡ್ ಒನ್, ಶ್ರೀರಾಮಃ ಸಾಗರಹೈವ ಗಂಭೀರಃ. ಅಲಂಕಾರಸ್ಯ ನಾಮ ಉಪಮಾ, ಲಕ್ಷಣಮು ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ದ್ವಯೋಃ ಅಂತ ಬರಿಬೇಕು. ಸಮನ್ವಯ, ಅತ್ರ ಶ್ರೀರಾಮಃ ಉಪಮೇಯಃ ಸಾಗರಃ ಉಪಮಾನಂ ಇವ ಉಪಮಾವಾಚಕಃ ಗಾಂಭೀರ್ಯಂ ಸಾಧಾರಣ ಧರ್ಮಃ ಅಂತ ಬರಿಬೇಕು. ಆಮೇಲೆ ಗಣವಿಭಾಗಂ ಕೃತ್ವ ಮೂರು ಅಕ್ಷರಕ್ಕೆ ಡಿವೈಡ್ ಮಾಡಿದ್ರೆ ಲಘು ಗುರು ಹಾಕಿ ಗಣದ ಹೆಸರು ಬರಿಬೇಕು. ತ ಜ ಗುರುದ್ವಯ ಬರುತ್ತೆ. ಇದು 11 ಅಕ್ಷರ ಇದೆಯಲ್ವಾ, 9th ಇರೋದು ಎರಡೇ ಛಂದಸ್ಸು. ಅನುಷ್ಠುಪ್ ಬಿಟ್ಟರೆ ಈಗ ಇಂದ್ರವಜ್ರ, ಇದು ಇಂದ್ರವಜ್ರ. ಚಂದೋ ನಾಮ ಇಂದ್ರವಜ್ರ ಅಂತ ಬರೆದು ಲಕ್ಷಣಾದಿಂದ್ರವಜ್ರ ಯದಿ ತೌ ಜಗೌಗಃ. ಲಕ್ಷಣ ಮರ್ತೋದ್ರೆ ಅಕ್ಷರ ಸಂಖ್ಯಾ 11 ತ ಗಣವಿನ್ಯಾಸ ತ ಜ ಗುರು ಅಂತ ಬರಿಬೇಕು. ಇಲ್ಲಿ 3 ಅಕ್ಷರಕ್ಕೆ ಡಿವೈಡ್ ಮಾಡಿ ಲಘು ಗುರು ಬರೆದು ಗಣದ ಹೆಸರು ಬರೆದ ಮೇಲೆ ಇದನ್ನು ಬರಿಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಪದ್ಯಂ ಪೂರಯ 4 ಅಂಕಗಳಿಗೆ. ಇದು ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದ ಮನಸಾ ಸ್ಮರಾಮಿ ಅಂತ ಬರಿಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರಿಬೇಕು. ಆಮೇಲೆ ದಶವಾಕ್ಯೈ ಉತ್ತರಂ, ಇದು ಕರ್ನಾಟಕ ಭಾಷೆಯ, ಆಂಗ್ಲ ಭಾಷೆಯ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಬರೆಯೋದು. ಇದು ಸ್ವಾತಂತ್ರ್ಯ ಸಂಗ್ರಾಮೇ ಸಿದ್ಧಾರೂಢಸ್ಯ ಪಾತ್ರಂ ಕಿಂ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿದ್ಧಾರೂಢರ ಪಾತ್ರ ಏನು ಅಂತ ಬರಿಬೇಕು. ಇದು ತುಂಬ ದೊಡ್ಡ ಆನ್ಸರ್, ಆದ್ದರಿಂದ ಇದನ್ನು ನಾನು ಇವಾಗ ಓರಲ್ಲಾಗಿ ಹೇಳೋದಿಲ್ಲ. ಆಮೇಲೆ ಆನ್ಸರ್ ಸ್ಕ್ರಿಪ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಮೇಲೆ ವೃದ್ಧ ಜ್ಯೇಷ್ಠ ಪುತ್ರ ಮಾಹೂಯ ಕಿಮ್ಮ ವದತ್. ವಯಸ್ಸಾದ ಮುದುಕಿ ಜ್ಯೇಷ್ಠ ಪುತ್ರನ ವೃದ್ಧಾಯಾದೇಶ ಪ್ರೇಮದಲ್ಲಿ ಬರುತ್ತಲ್ವ, ಆ ಎಲ್ಡರ್ ಸನ್ನನ್ನು ಕರೆದು ಏನು ಹೇಳಿದಳು ಅಂತ ಅರ್ಥ. ಆಮೇಲೆ ಕಥಂ ಪೌರುಷಂ ಕುರ್ಯಾತಿಥಿ ಸುಭಾಷಿತಕಾರ ಪ್ರತಿಪಾದಯತಿ. ಅಂದರೆ ಹೇಗೆ ಪೌರುಷವನ್ನು ಮಾಡಬೇಕು. ಉತ್ಸಾಹ ಸಂಪನ್ನ ಮದೀರ್ಘ ಸೂತ್ರಂ, ಇದು ಸುಭಾಷಿತದಲ್ಲಿ ಬರುತ್ತಲ್ವ, ಮಾರ್ಗಸ್ಥೋ ನಾವಸಿದತಿ, ಆ ಶ್ಲೋಕದ ಅನ್ನುವ ತಾತ್ಪರ್ಯವನ್ನು ಬರಿಬೇಕಾಗುತ್ತೆ ಇದಕ್ಕೆ. ಆಮೇಲೆ ಜ್ಞಾನೇನ ಮುಕ್ತಿ ಇತಿ ಸುಭಾಷಿತಕಾರ ಕಥಂ ಪ್ರತಿಪಾದಯತಿ. ಜ್ಞಾನದಿಂದ ಮುಕ್ತಿ ಅಂತ, ದಾನೇನ ತುಲ್ಯಂ ದಾನೇನ ಪಾಣಿರ್ ನತು ಕಂಕಣೇನ ಶ್ಲೋಕ ಬರುತ್ತಲ್ವ, ಎಕ್ಸ್ಪ್ಲೇನ್ ಮಾಡಬೇಕು. ಜ್ಞಾನದಿಂದ ಮುಕ್ತಿ ಹೇಗೆ ಸಿಗುತ್ತೆ, ಅದನ್ನು ಸುಭಾಷಿತಕಾರ ಹೇಗೆ ಪ್ರತಿಪಾದಿಸಿದ್ದಾನೆ ಅಂತ ಮಧ್ಯೆಯಿಂದ ಕೇಳಿದ್ದಾರೆ, ಅಭ್ಯಾಸದಲ್ಲಿ ಇಲ್ಲ ಇದು. ಆಮೇಲೆ ಆನ್ಸರ್ಸ್ ಬರೆಯೋಕೆ ಹೇಳ್ತಾರೆ. ಕೃಷಕಃ ಕುತ್ರ ಅವಸತ್ ಅಂತ ಇದೆ, ಕಸ್ಮೆ ಗ್ರಾಮೇ ಅವಸತ್ ಅಂತ ಬರಿಬೇಕು. ನೋಡಿ, ವೃದ್ಧ ಕೃಷಕಃ ಅವಸತ್ ಅಂತ ಇದೆಯಲ್ಲ,
ಪುತ್ರ ಬದಲು ಕಸ್ಮಿಂಚಿತ್ ಗ್ರಾಮೇ ಅಂತ ಬರೆದ್ರಾಯ್ತು. ಆಮೇಲೆ ವೃದ್ಧ ಕೃಷಕಸ್ಯ ಸ್ವಭಾವ ಕೀದೃಶ ಆಸೀತ್. ಪರಿಶ್ರಮಿ ದೂರದರ್ಶಿ ಸರಳ ಸ್ವಭಾವ ಆಸೀತ್ ಅಂತ ಬರಿಬೇಕು. ಅಲ್ಲೇ ನೋಡ್ಕೊಂಡು ಬರೆಯೋದು. ವೃದ್ಧ ಕೃಷಕಸ್ಯ ಪುತ್ರಾಃ ಸ್ವಭಾವೇನ ಕೀದೃಶಾಃ ಆಸನ್. ಮಕ್ಕಳು ಹೇಗೆ ಸ್ವಭಾವಗಳಿಂದ ಹೊಂದಿದ್ರು, ಅಲಸಾಹ ಆಸನ್ ಅಂತ ಬರಿಬೇಕು. ಅವರು ತುಂಬ ಲೇಜಿಗಳಾಗಿದ್ದರು ಅಂತ. ಆಮೇಲೆ ಗುಪ್ತಂ ಧನಂ ಕುತ್ರ ವರ್ತತೆ. ಗುಪ್ತಂ ಧನಂ, ಒಂದು ನಿಮಿಷ ಹುಡುಕ್ತೀನಿ. ಗುಪ್ತಂ ಧನಂ ಕ್ಷೇತ್ರೇಶು ವರ್ತತೆ ಅಂತ ಬರೀಬೇಕು. ಅಂದರೆ ತೋಟದಲ್ಲಿ ಇದೆ ಅಂತ. ಕ್ಷೇತ್ರ ಅಂದರೆ ಫೀಲ್ಡ್. ಸೊ ಆಮೇಲೆ ಪತ್ರಲೇಖನ, ಇದು ಆ್ಯಸ್ ಯೂಶ್ವಲು ಒಂದು ಇಲ್ಲಿ ವಿರಾಮ ಪತ್ರ ಕೊಟ್ಟಿದ್ದಾರೆ, ಮುಖ್ಯೋಪಾಧ್ಯಾಯರಿಗೆ ಬರಿಬೇಕು. ಉತ್ಸವ ನಿಮಿತ್ತಂ ಅಂತ ಇದೆ. ಅಂದರೆ ಫಸ್ಟು ಸಕಾಶಾತ್ ಬರೆದು ಫ್ರಮ್ ಅಡ್ರೆಸ್ಸು, ಸವಿದೆ ಟು ಅಡ್ರೆಸ್ ಬರೆದು, ಮಾನ್ಯಾಹ ಅಂತ ಬರೆದು, ಮುಖ್ಯೋಪಾಧ್ಯಾಯ ಅಂತ ಬರೆದು, ಆಮೇಲೆ ವಿಷಯ ವಿರಾಮ ಪ್ರಾರ್ಥನಾ ಅಂತ ಬರಿಬೇಕು. ಆಮೇಲೆ ವಿಷಯ ಏನು, ಆಗಾಮಿ ಮಾಸ ಅಥವಾ ಅಸ್ಮಿನ್ ಮಾಸಸ್ಯ 15 ದಿನಾಂಕೆ ಧಾರ್ಮಿಕ ಉತ್ಸವ ಭವಿಷ್ಯತಿ, ಅತಃ ದಿನದ್ವಯಂ ಅಹಂ ಶಾಲಾಂ ಆಗಂತುಂ ನ ಶಕ್ನೋಮಿ, ಅತಃ ದಿನದ್ವಯಂ ವಿರಾಮಂ ದದಾತು ಇತಿ ಪ್ರಾರ್ಥಯೇ ಅಂತ ರಿಕ್ವೆಸ್ಟ್ ಮಾಡಿಕೊಂಡು, ಆಮೇಲೆ ಲಾಸ್ಟಲ್ಲಿ ಭವದೀಯ ಛಾತ್ರ ಅಂತ ಬರೆದು ನಿಮ್ಮ ಸೈನು. ಆಮೇಲೆ ಈ ಕಡೆ ಲೆಫ್ಟ್ ಸೈಡಲ್ಲಿ ದಿನಾಂಕ ಮತ್ತು ಸ್ಥಳಂ ಹಾಕಬೇಕು. ಅದಕ್ಕಿಂತ ಮುಂಚೆ ಅಲ್ಲಿ ಧನ್ಯವಾದ ಅಂತ ಬರೀಬೇಕು. ಇದೆಲ್ಲ ಫಾರ್ಮೇಟು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ಬೇಕು. ಆಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಮೇಲೆ ಪ್ರವಾಸಾರ್ಥಂ ಧನಂ ಪ್ರೇಷಯಿತು ಪ್ರಾರ್ಥಯನ್ ಪಿತರಂ ಪ್ರತಿ ಪತ್ರಂ ಲಿಖತ. ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ. ಪ್ರವಾಸಕ್ಕೆ ಹೋಗೋದಕ್ಕೆ ಹಣ ಬೇಕು ಅಂತ ತಂದೆಗೆ ಪತ್ರ ಬರೆಯೋದು. ಸೊ ಒಂದು ಫಾರ್ಮಲ್ ಒಂದು ಇನ್ಫಾರ್ಮಲ್ ಇದೆ. ದಶವಾಕ್ಯೈ ಪ್ರಬಂಧಂ ಲಿಖತ. ಸ್ವಾತಂತ್ರ್ಯೋತ್ಸವ ಜನಸಂಖ್ಯಾ ಸ್ಫೋಟ 2 ಎಸ್ಸೆ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಎಸ್ಸೆಯನ್ನು ಬರೀಬೇಕಾಗುತ್ತೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಸ್ ಇಟ್ ಈಸ್ ಇರೋದ್ರಿಂದ ನೀವು ಟೆಕ್ಸ್ಟ್ ಬುಕ್ ರೆಫರ್ ಮಾಡಬೇಕು. ಇಲ್ಲಿಗೆ ಇವತ್ತಿನ ಪುನರಾವರ್ತನೆ ತರಗತಿ ಮುಗಿದಿದೆ. ಎಲ್ಲರೂ ಇದನ್ನು ಒಂದು 2-3 ಸಲ ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಪರೀಕ್ಷೆ ಇನ್ನೂ ಒಂದು ವಾರದಲ್ಲೇ ಇರೋದರಿಂದ ಕೆಲವು ಶಾಲೆಗಳಲ್ಲಿ ಈಗ ಬರೋ ಸೋಮವಾರದಿಂದನೇ ಇದೆ. ಅದಕ್ಕೋಸ್ಕರ ನಾನು ಇವತ್ತೇ ಹಾಕಿದ್ದೀನಿ. ಎಲ್ಲರೂ ಇದನ್ನು 3-4 ಸಲ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಸಹ ಇದರ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸೋಣ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಶುಭ ದಿನಂ. ಸರ್ವೇ ಜನಾಃ ಸುಖಿನೋ ಭವಂತು.